ಅಂತವರಿಗೆ ಮಾತ್ರ ಅದು ಸಿಕ್ಕುದು, ಎಲ್ಲರಿಗೂ ಸಿಕ್ಕುವಂತದ್ದಲ್ಲ. ಯಾಕೆ? ಅವರ ಕೈಯಲ್ಲಿ ಒಂದು ಗಾಣ ಅಥವಾ ಕಾಲಚಕ್ರ ಅಂತ ಹೆಸರದು. ಕಾಲಚಕ್ರ, ಅದರಲ್ಲಿ ಎಳ್ಳನ್ನು ಕೊಬ್ಬರಿಯನ್ನು ಹಾಕುತ್ತಾರೆ, ಆ ಗಾಣವನ್ನ ತಿರುಗಿಸುತ್ತಾರೆ, ಅದರಲ್ಲಿ ಕೆಟ್ಟದಾದಂತಹ ಕೊಬ್ಬರಿಯನ್ನ ದೂರ ಎಸೆಯುತ್ತಾರೆ, ಉತ್ತಮವಾದಂತಹ ಕೊಬ್ಬರಿಯಿಂದ ಶುದ್ಧವಾದಂತಹ ತೈಲವನ್ನ ನಿರ್ಮಿಸ್ತಾರೆ. ದೇವಿಕಾ ವಂಶ ಸಂಭೂತರು, ದೇವಿಯ ಅನುಗ್ರಹದಿಂದ ಅದು ಅಕ್ಷಯವಾಗುತ್ತದೆ. ಅಕ್ಷಯಾಂಬರವಾದಂತಹ ಗಾಣ ಅದು ದೈವಿಕ ಅನುಗ್ರಹವಾದದ್ದು. ಅದೇ ರೀತಿಯಲ್ಲಿ ನಾನೋರ್ವ ಗಾಣಿಗನಾಗಿ ನಿನ್ನಂತಹ ಕೆಟ್ಟ ಕೊಬ್ಬರಿಯನ್ನು ಹೊರಗೆಡಹಿ ಗಾಣಿಗನಂತೆ ಉತ್ತಮವಾದ ಧರ್ಮ ಸಂದೇಶವಾದ ತೈಲವನ್ನು ಸಮಾಜಕ್ಕೆ ಹಂಚುವುದಕ್ಕಾಗಿ ಬಂದ. ಮತ್ತೊಂದು ಸಮಾಜಕ್ಕೆ ಅವರ ಉದ್ಯೋಗಕ್ಕೆ ಕೈ ಹಾಕುವುದರಿಂದ ಮೊದಲು ಮಾಡಬೇಕಾದ್ದು ನಿನ್ನ ಉದ್ಯೋಗ ಏನು? ಗೋವುಗಳನ್ನು ಸಾಕುವುದು. ನೀನು ಅದನ್ನು ಮಾಡು. ಇದನ್ನು ಯಾರು ಮಾಡ್ತಾರೆ? ಅವರು ಮಾಡ್ತಾರೆ, ನೋಡುವ. ಈ ಮೊದಲು ಕಷ್ಟವನ್ನಂತಹ ಸಂದರ್ಭದಲ್ಲಿ ರಾಮನೇ ಬಂದು ನನ್ನ ಕಷ್ಟವನ್ನು ಪರಿಹರಿಸಿಕೊಟ್ಟಿದ್ದಾನೆ. ಹಾಗಾದರೆ ಇನ್ನು ನಾನು ರಾಮನಿಗೆ ಬೇಡವಾದರೆ ಸಾಮಾನ್ಯ ವ್ಯಕ್ತಿಯಿಂದ ನನಗೆ ಸೋಲಾಗ್ತಿದ್ರೆ ನಾನು ಈತ ಬೇರೆ ಯಾರು? ಮಹಾನ್ ವ್ಯಕ್ತಿ, ಮಹಾನ್ ಪುರುಷನೇ ಈತ. ಆದ್ದರಿಂದ ಒಂದು ಅವ ಯಾರು ಅಂತ ಹೇಳಬೇಕು. ಅವ ಹೇಳೋದಿದ್ರೆ ಹೆಚ್ಚು ಸಮಯ ನಾನು ತೆಗೆಯುವುದಿಲ್ಲ, ನಾನೇ ಸಾಯ್ತೇನೆ. ದುಃಖಿಸ್ತಾ ಇದ್ದಾನೆ. ಜಾಂಬವತನು ನೇತ್ರದಿ ಸುರಿದುದ ಅಶ್ರುವನು ತರತರಿಲಿ ಬಂದು ಅಡಿಗೆ ಎರಗುತ್ತ ಕರಗಳ ಮುಗಿದು ರಾಮ 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 ರಾಮದ ಜಯ ಜಯ ರಾಮ ರಾಮ ಮಾತಾಡಿ ಗುಣಾಕರ ರಾಮ ರಾಮ ರಘುಪತಿ ರಾಘವ ರಾಜಾ ರಘುಪತಿ ರಾಘವ ರಾಜಾ ಪತಿತ ಸುಂದರ ಗಂಗಾ ತುಳಸಿ
ಭದ್ರಗಿರೀಶ್ವರ ಸೀತಾರಾಮ ಭಕ್ತಜನ ಪ್ರಿಯ ಸೀತಾರಾಮ ರಘುಪತಿ ರಾಘವ ರಾಜ ರಾಮ ಪತಿತ ಪಾವನ ಸೀತಾರಾಮ ರಾಮ ರಾಮ ಜಯ ಜಯ ರಾಮ ಶ್ರೀರಾಮ ರಘುರಾಮ ಜಯ ರಾಮ ಶ್ರೀರಾಮ ಜಯ ರಾಮ ರಘುರಾಮ ರಾಮ 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 ರಘುರಾಮ ರಾಮ ರಾಮ ಸೀತಾರಾಮ ರಘುರಾಯ ರಾಮ ರಾಮ ರಘುರಾಮ ಜಯ ರಾಮ ಸೀತಾರಾಮ ರಾಮ 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 ಅಯ್ಯ ಶರಣನೆ ಅವತರಿಸು ಪಿಂದಗೆ ಒರೆದಿಗೆ ನದ ಫಲಿತು ಪಿಂದಗೆ ಒರೆದಿಗೆ ನದ ಫಲಿತು ಶರಣನೆ ಅವತರಿಸು ಪಿಂದಗೆ ಒರೆದಿಗೆ ನದ ಫಲಿತು ಪಿಂದಗೆ ಒರೆದಿಗೆ ನದ ಫಲಿತು ದರ್ಶನಯುಗೆ ಮುಂದಿನ ಯುಗದೊಳು ದರ್ಶನಯುಗೆ ಮುಂದಿನ ಯುಗದೊಳಗಿರು ನೀನಾವರೆ ಎಂಬುದ ಮರೆತೆ ಶರಣನೆ ಅವತರಿತು ಪಿಂದಕ್ಕೆ ಒರೆದಿಗೆ ನದ ಫಲಿತು ಪಿಂದಕ್ಕೆ ಒರೆದಿಗೆ ನದ ಫಲಿತು ಶರಣ ರಾಮವರೇ, ಈ ಯುಗದಲ್ಲಿ ನೀವು ನನಗೆ ಹಿರಿಯರಾಗಿದ್ದೀರಿ. ಈ ಹಿಂದಿನ ಘಟನೆಯನ್ನೊಮ್ಮೆ ಜ್ಞಾಪಿಸಿ. ಈ ಹಿಂದೆ ರಾಮ ಅವತಾರವನ್ನು ಸಮಾಪ್ತಗೊಳಿಸುವುದಕ್ಕಾಗಿ ಸರಯು ನದಿಯಲ್ಲಿ ಎದೆ ಪರ್ಯಂತ ಜಲರಾಶಿಯಲ್ಲಿ ಮುಂದುವರಿದಾಗ ಹೇಳಿದೆ, ರಾಮನಿಲ್ಲದೆ ಜೀವನ ನನಗಿಲ್ಲ, ರಾಮ ನಿನ್ನ ಜೊತೆಯಲ್ಲಿ ನಾನು ಬರುತ್ತೇನೆ. ಆಗ ನಿಮಗೊಂದು ಮಾತು ಕೊಟ್ಟಿದ್ದೆ, ಯುಗ ಯುಗಾಂತರದಲ್ಲಿ ರಾಮನಾಗಿ ಗೋಚರಿಸ್ತೇನೆ, ನಿನ್ನ ಆಸೆಯನ್ನು ಈಡೇರಿಸ್ತೇನೆ. ಯುಗಗಳು ಕಳೆಯಿತು, ದ್ವಾಪರ ಯುಗ ಪ್ರಾರಂಭವಾಯಿತು. ಹಿಂದಿನದನ್ನ ಜ್ಞಾಪಿಸಿಕೋ, ರಾಮನಾಗಿ ಗೋಚರಿಸಿದ್ದೇನೆ. ಆದಿದೇವರ ದೇವ ನಿನ್ನೊಡನೆ ಮುಳಿದು ಕಾದಿದ ಪರಿಗಾರಕ್ಕೆ ಇನ್ನಯ ಸುದೆಯ ಮೋದರಿಯುವೆನು ಜಾಂಬವತಿ ಮಗಳ ಸಾದರದಿ ಸ್ವೀಕರಿಸುವುದು ಪಾದದರ್ಶನದಿಂದ ಧನ್ಯತಾನಿಂದೆನು ಕ್ಷೀರವರ್ಗಾತ್ಮನೆಯ ಮಣಿದಗಿದ ಅರ್ಪಿಸಲು ಆದಿದೇವರ ದೇವಲಿನೊಡನೆ ಮುಳಿದು ನಾ ಕಾದಿದ ಪರಾಧ ಪರಿಗಾರಕ್ಕೆ ಎನ್ನ ಸುದಯ ಮೋದರಿಯುವೆನು ಜಾಂಬವತಿ ಎಂಬವಳ ರಾಮ ನೀನು ಯಾರು ಏನು ಎಂಬುದು ತಿಳಿಯದೆ ನಿನ್ನಲ್ಲಿ ಕಾಡಾಟಕ್ಕೆ ನಿಂತೆನು. ದೇವ, ನೀನೂ ಹೊಡೆದಿದ್ದಿ, ನಾನೂ ಹೊಡೆದಿದ್ದೇನೆ. ಆ ನಾನು ಹೊಡೆದದ್ದನ್ನೆಲ್ಲ ನನಗೊಂದು ಕ್ಷಮಾಪಣೆಯನ್ನು ಕೊಡಬೇಕು. ಆದರೆ ಸಮಂತಕ ಮಣಿಯನ್ನು, ನನ್ನಲ್ಲಿರುವಂತಹ ಸಮಂತಕ ಮಣಿಯನ್ನು ಹುಡುಕುತ್ತಾ ಬಂದವರು ನೀವು.
ಸಮಂತಕ ಮಣಿಯನ್ನು ಕೊಡಬೇಕಾದ್ದು ನನ್ನ ಕರ್ತವ್ಯ. ಆದರೆ ಒಂದು ತಪ್ಪು ಮಾಡಿದ್ದಕ್ಕೆ ಪ್ರಾಯಶ್ಚಿತ್ತ ಎಂಬುದು ಇದ್ದೇ ಇದೆಯಲ್ಲ, ಅದಕ್ಕೆ ಬೇಕಾಗಿ ಒಂದಕ್ಕೆ ಒಂದು ಉಚಿತ ಸಮಂತಕ ಮಣಿಯ ಜೊತೆಯಲ್ಲಿ ನನ್ನ ಮಗಳಾದಂತಹ ಕನ್ಯಾಮಣಿಯನ್ನು ನನಗೆ ನೀಡುತ್ತಿದ್ದೇನೆ. ಭಕ್ತನಾದಂತಹ ನೀನು ನನಗೆ ನೀಡಿದ್ದು ಕಾಣಿಕೆಯನ್ನು ಸಂತೋಷಪೂರ್ವಕವಾಗಿ ಸ್ವೀಕರಿಸಿದ್ದೇನೆ. ಆದರೆ ಈ ರಾಮಾವತಾರದಿಂದ ನಿನಗೆ ಗೋಚರಿಸುವುದಕ್ಕೆ ಸಾಧ್ಯವಿಲ್ಲ. ಪ್ರಕೃತ ದ್ವಾರಕೆಯಲ್ಲಿ ದೇವಕಿ ನಂದನನಾಗಿ ಇದು ಶ್ರೀಕೃಷ್ಣನಾಗಿ ಮೆರೆಯುತ್ತಾ ಇದ್ದೇನೆ. ಬೇಕಾದಾಗ ನಿನ್ನ ಸಹಾಯವನ್ನು ಯಾಚಿಸ್ತೇನೆ. ಮಗಳೇ, ಪರಮಾತ್ಮ ಕರಡಿಯ ಮಗಳು ಅಂತ ಭಾವಿಸಬೇಡಿ. ನೋಡಿ, ಕರಡಿಯ ಮಗಳಾದ್ರೂ ಕೂಡ ಮುಖ ನೋಡಿ ಮಾನವರ ಹಾಗೆ ಇದ್ದಾಳೆ. ಇರ್ಲಿ, ಮಣಿಯ ಜೊತೆಯಲ್ಲಿ ಈ ಕನ್ಯಾಮಣಿಯನ್ನು ಕೂಡ ನಮ್ಮ ಪಾದಕ್ಕೆ ಅರ್ಪಿಸುತ್ತೇವೆ. ಹಾಗೆ ನಮ್ಮ ಬಂಧುತ್ವ ಶಾಶ್ವತವಾಗಿ ಉಳಿಬೇಕು, ಶಾಶ್ವತವಾಗಿ ರಾಮನ ಸೇವೆ ಮಾಡಬೇಕೆಂಬುದಾಗಿ ಕೆಲವರಿದ್ದಾರೆ. ರಾಮನ ಭಕ್ತರು ಹೇಗೆ ನಾವು ಕರಸೇವಕರು ಅಂತ ಹೇಳುದು ಬಾಯಲ್ಲಿ ಮಾತ್ರ. ರಾಮನನ್ನು ಹೆಸರು ಹೇಳುವುದು ಯಾಕೆ? ಅವರ ಕೆಲವು ಕೆಲಸ ಆಗುವುದಕ್ಕೆ ಬೇಕಾಗಿ ಮಾತ್ರ ರಾಮ. ಇದು ಹಾಗಲ್ಲ. ಶಾಶ್ವತವಾಗಿ ರಾಮನನ್ನು ಹೃದಯದಲ್ಲಿ ನೆಲೆಸಿದಂತಹ, ಯಾವಾಗಲೂ ಜಯ ಜಯ ಜಯರಾಮ ಅಂತ ಹೇಳಿ ಸ್ತುತಿಸುವಾಗ ನನ್ನ ಗುಹೆಯಲ್ಲೂ ಕೂಡ ಯಾವಾಗಲೂ ಜಯರಾಮ ಜಯರಾಮ ಅಂತ ಹೇಳುವಂತ ಸ್ತುತಿ ಕೇಳ್ತಾ ಉಂಟು. ಅದು ಕೆಲವೊಂದು ಕೆಲಸ ಆಗ್ಲಿಕ್ಕೆ ಬೇಕಾಗಿ ಮಾತ್ರ. ಹಾಗಿದ್ರೆ ಇದು ಶುಭ ಸಂದರ್ಭ. ಯಾರು ನೀನು ಮುಂದುವರಿಸ್ತೇ, ನಾವು ದ್ವಾರಕೆಗೆ 2 ದಿವಸ ನಿಲ್ಲಬೇಕು. ಅದಕ್ಕೆ ಬೇಕಾದಂತಹ ಜೇನನ್ನೆಲ್ಲ ಆದಷ್ಟು ಬೇಗ, ಸತ್ಯವಾದರೂ ಬೇಗ ಹೋಗುದು ಯಾಕೆ? ಹಿರಿಯಲ್ಲಿ ತಡೀಲಿಕ್ಕೆ ಆಗುದು. ಒಂದು ಅನುಮತಿ ಕೊಡಬೇಕು. ಮಂಗಳಕರವಾದಂತಹ ವಾತಾವರಣ ಇದು. ಹಾಗೆಯೇ ರವೀಂದ್ರ ಮಾವಿನಕಟ್ಟೆಯವರ ಗೃಹ ಪ್ರವೇಶದ ಅಂಗವಾಗಿ ನಾವಿಲ್ಲಿ ಯಕ್ಷಗಾನವನ್ನ ಸಾದರಪಡಿಸಿದ್ದೇವೆ. ಜಾಂಬವತಿ ಕಲ್ಯಾಣ. ಹಾಗೆಯೇ ಇದನ್ನು ಸಾದರಪಡಿಸುವುದಕ್ಕೆ ನಮಗೆ ಅವಕಾಶವನ್ನು ನೀಡಿದ, ಈ ಕಾರ್ಯಕ್ರಮವನ್ನು ಭಕ್ತಿಯಿಂದ ವೀಕ್ಷಿಸಿದ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಒಂದು ಮಾತನ್ನು ಈ ವೇದಿಕೆಯಲ್ಲಿ ಹೇಳಲೇಬೇಕು. ಗಾಣಿಗ ಸಮುದಾಯ ಯಕ್ಷಗಾನಕ್ಕೆ ಅತಿ ಹೆಚ್ಚು ಕೊಡುಗೆಯನ್ನು ಕೊಟ್ಟವರಿದ್ರೆ ಅದು ಗಾಣಿಗ ಸಮುದಾಯದವರು. ಧೈರ್ಯದಿಂದ ನಾನು ಎಲ್ಲಿ ಬೇಕಿದ್ರು ಹೇಳ್ತೇನೆ. ನಮ್ಮ ಹಿರಿಯ ಬಲಿಪಜ್ಜ ಭಾಗವತರು, ಹೆಸರಾಂತ ಭಾಗವತರು, ಬಲಿಪ ಭಾಗವತರ ಹೆಸರು ಕೇಳದವರು ಯಾರೂ ಇಲ್ಲ. ಅವರ ಅಜ್ಜ ಹಿರಿಯ ನಾರಾಯಣ ಭಾಗವತರು. ಅವರ ಗುರುಗಳು ಯಾರು ಅಂತ ಕೇಳಿದ್ರೆ ಶಂಕರ ಪಾಟಾಳಿ ಎನ್ನುವರು. ಪಟ್ರೆ ಶಂಕರ ಪಾಟಾಳಿ ಎಷ್ಟು ಜನರಿಗೆ ಗೊತ್ತಿದೆ? ಯಕ್ಷಗಾನದಲ್ಲಿ ಚಿರಸ್ಥಾಯಿಯಾಗಿ ಹೆಸರನ್ನು ಉಳಿಸಿಕೊಂಡಂತಹ ಬಲಿಪ ನಾರಾಯಣ ಭಾಗವತರ ಗುರುಗಳು, ಪ್ರಥಮತಃ ಗುರುಗಳು ಶಂಕರ ಪಾಟಾಳಿ ಎಂಬುದು ಎಷ್ಟು ಜನರಿಗೆ ಗೊತ್ತಿದೆಯೋ ಏನು. ಆದರೆ ಇದು ಬಹುಶಃ ಒಂದು 200 ವರ್ಷಕ್ಕಿಂತ ಮೊದಲಿನ ಕತೆ. ಆದರೆ ಅದಕ್ಕಿಂತ ಮೊದಲು ಮೂಲತಃ ಯಕ್ಷಗಾನವನ್ನು, ಈಗಲ್ಲ, ಮೂಲತಃ ಯಕ್ಷಗಾನವನ್ನು ಉಡುವುದಕ್ಕೆ ಬಟ್ಟೆ ಇಲ್ಲದೆ, ಉಣ್ಣುವುದಕ್ಕೆ ಆಹಾರವಿಲ್ಲದೆ ಕಷ್ಟಪಟ್ಟು ಯಕ್ಷಗಾನವನ್ನು ಬೆಳೆಸಿದಂತಹ ಮಹಾ ಕೊಡುಗೆ ಗಾಣಿಗ ಸಮುದಾಯದವರು. ಅಂತಹ ಸಮುದಾಯದ ಮನೆಯಲ್ಲಿ ನಮಗೆ ಯಕ್ಷಗಾನವನ್ನು ಸಾದರಪಡಿಸುವುದಕ್ಕೆ ಬಹಳಷ್ಟು ಅಭಿಮಾನ ಇದೆ. ಈಗಲೂ ಕಲಾದೇವಿಯ ಸುಪುತ್ರರಾಗಿ ಅದೆಷ್ಟೋ ಮಂದಿ ಈಗಲೂ ಯಕ್ಷಗಾನ ಕಲಾ ಸೇವೆಯನ್ನು ಮಾಡುತ್ತಾ ಇದ್ದಾರೆ. ನೀವು ಕೂಡ ಅದಕ್ಕೆ ಬೇಕಾದಂತಹ ಪ್ರೋತ್ಸಾಹವನ್ನು ಕೊಡಿ. ಇಡೀ ವಿಶ್ವದಲ್ಲಿ ಅತಿ ಶ್ರೇಷ್ಠವಾದಂತಹ ಕಲೆ ಅದು ಯಕ್ಷಗಾನ ಕಲೆ. ಅದರಲ್ಲಿ ಎಲ್ಲವೂ ಇದೆ. ಇಂತಹ ಕಲೆಯನ್ನು ಉಳಿಸುವಲ್ಲಿ, ಬೆಳೆಸುವಲ್ಲಿ ನಿಮ್ಮ ಮಕ್ಕಳಿಗೆ ಸರಿಯಾದಂತಹ ಬೋಧನೆಯನ್ನು ನೀಡಿ, ಅಂತಹ ಸಮಾಜದ ಈ ಮನೆಯಲ್ಲಿ ಈ ಯಕ್ಷಗಾನವನ್ನು ಸಾದರಪಡಿಸಿದ ರವೀಂದ್ರ ಮಾವಿನಕಟ್ಟೆ ಅವರಿಗೆ, ಇದರಲ್ಲಿ ಭಾಗವಹಿಸಿದಂತಹ ನಮಗೆಲ್ಲರಿಗೂ, ಇದನ್ನು ನೋಡಿದಂತಹ ನಿಮಗೆಲ್ಲರಿಗೂ, ಹಾಗೂ ಇಲ್ಲಿ ಸೇರಿರುವಂತಹ ಗುರು ಹಿರಿಯರೆಲ್ಲರಿಗೂ ಸರ್ವಶಕ್ತನಾದಂತಹ ಭಗವಂತ ಆ ಮುಚ್ಚಲೋಟಿನಲ್ಲಿ ಆದಿ ಪರಮೇಶ್ವರಿಯಾಗಿ ನೆಲೆಸಿರುವಂತಹ ಜಗದಂಬಿಕೆ ಎಲ್ಲರಿಗೂ
ಐಶ್ವರ್ಯ, ಆರೋಗ್ಯ, ಸೌಭಾಗ್ಯ, ಸನ್ಮಂಗಲವನ್ನು ನೀಡಲಿ. ನಾವೆಲ್ಲರೂ ಮಾಡುವಂತಹ ಫಲ, ಬೆಳೆ, ಉದ್ಯೋಗ, ವ್ಯಾಪಾರ, ವ್ಯವಹಾರಗಳಿಗೆ ಬರುವ ಸಕಲ ವಿಘ್ನಗಳನ್ನು ದೂರ ಮಾಡಲಿ. ನಮ್ಮ ಜೀವನದಲ್ಲಿ ಬರುವಂತಹ ಪ್ರಯಾಣ, ಮೃತ್ಯುಭಯ ಸ್ವರೂಪವಾದಂತಹ ಮೃತ್ಯುಭಯ, ಅಗ್ನಿಭಯ, ಜಲಭಯ, ಹಾಗೆ ಇನ್ನಿತರ ಭಯಗಳಿಂದ ನಮ್ಮನ್ನು ಮುಕ್ತರಾಗಿಸಲಿ. ನಮ್ಮ ಮನೆಯ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಲಿ, ಬುದ್ಧಿವಂತರನ್ನಾಗಲಿ ಮಾಡಲಿ. ಹಾಗೆಯೇ ನಮ್ಮೆಲ್ಲರನ್ನು ಆ ಮುಚ್ಚಿಲೋಟು ದೇವಿಯ ಸನ್ನಿಧಾನದ ಗರ್ಭಗುಡಿಯಲ್ಲಿ ನಂದಾದೀಪ ಹೇಗೆ ಬೆಳಗುತ್ತದೋ ಅದೇ ರೀತಿ ನಮ್ಮೆಲ್ಲರ ಮನೆಯನ್ನು ಬೆಳಗಲಿ, ಮನವನ್ನು ಬೆಳಗಲಿ, ಉತ್ತರೋತ್ತರ ಅಭಿವೃದ್ಧಿಯತ್ತ ಜಗದೀಶ್ವರಿ ಕೊಂಡೊಯ್ಯಲಿ ಎಂಬ ಹಾಗೆ ಆ ದೇವಿಯ ಚರಣಾರವಿಂದಕ್ಕೆ ಸಾಷ್ಟಾಂಗ ನಿಮ್ಮೆಲ್ಲರನ್ನು ಮುಂದಿರಿಸಿ ಪ್ರಣಾಮವನ್ನು ಸಲ್ಲಿಸ್ತಾ ಈ ಕಥೆಗೆ ಮಂಗಲವನ್ನು ಹಾಡುವುದಕ್ಕೆ ನಿಮ್ಮಲ್ಲಿ ಕೇಳುತ್ತೇವೆ. ಯಕ್ಷಗಾನ ಭದ್ರಂ ಎಲ್ಲರಿಗೂ ನಮಸ್ಕಾರಗಳು. ಶ್ರೀಮತಿ ಹಾಗೂ ಶ್ರೀ ರವೀಂದ್ರ ಮಾವಿನಕಟ್ಟೆ ಬೆಂಗಳೂರು ಇವರ ನೂತನ ಮನೆಯ ಗೃಹ ಪ್ರವೇಶದ ಈ ಸುಸಂದರ್ಭದಲ್ಲಿ ಪೌರಾಣಿಕವಾಗಿಯೂ ಅದೇ ರೀತಿ ಕಾರಣಿಕವಾಗಿಯೂ ಅತ್ಯಂತ ಪವಿತ್ರವಾದ ಕಾಸರಗೋಡಿನ ಈ ಮಣ್ಣಿನಲ್ಲಿ ಯಕ್ಷಗಾನವೆಂಬುದು ಅತ್ಯಂತ ಜನಜನಿತವಾದಂತಹ ಒಂದು ಕಲೆ, ದೈವಿಕವಾಗಿಯೂ ಅತ್ಯಂತ ಜನಪ್ರಿಯ ಕಲೆ. ಈ ಮನೆಯ ನೂತನ ಗೃಹ ಪ್ರವೇಶದ ಸಂದರ್ಭದಲ್ಲಿ ನಾನು ಕೂಡ ಕಲಾಮಾತೆಯ ಸೇವಕರಾಗಿ ಸೇವೆಯನ್ನ ನಡೆಸಿಕೊಡಬೇಕು ಅಂತ ಜಯರಾಮ ಪಾಟಾಳಿ ಹಾಗೂ ತಂಡದವರಲ್ಲಿ ವಿನಂತಿಸಿಕೊಂಡು ಆ ಮೂಲಕ ಇಲ್ಲಿ ಜಯರಾಮಣ್ಣನ ಮೂಲಕ ತಮ್ಮ ಕಲಾ ಸೇವೆಯನ್ನ ರವೀಂದ್ರ ಮಾವಿನಕಟ್ಟೆಯವರು ನಡೆಸಿಕೊಟ್ಟಿರುತ್ತಾರೆ. ಇವರಿಗೆ ಒಂದು ಕಿರು ಕಾಣಿಕೆಯನ್ನ ರವೀಂದ್ರ ಮಾವಿನಕಟ್ಟೆಯವರ ಪರವಾಗಿ ಜಯರಾಮ ಪಾಟಾಳಿ ಹಾಗೂ ತಂಡಕ್ಕೆ ನೀಡಲಿಕ್ಕೋಸ್ಕರ ಶ್ರೀ ರವೀಂದ್ರ ಮಾವಿನಕಟ್ಟೆ ಹಾಗೂ ಶ್ರೀಮತಿ ಜ್ಯೋತಿ ಇವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಮಾಧವ ನೆಟ್ಟಣಿಗೆ ಇವರು, ಅದೇ ರೀತಿ ಜಯರಾಮ್ ಪಾಟಾಳಿ ಇವರು ಈ ಕಾಣಿಕೆಯನ್ನ ಸ್ವೀಕರಿಸಬೇಕಾಗಿ ವಿನಂತಿ. ಅದೇ ರೀತಿ ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಈ ಕಾರ್ಯಕ್ರಮವನ್ನು ಅತ್ಯಂತ ನಮ್ರತೆಯಿಂದ ವೀಕ್ಷಿಸಿ ಸಹಕರಿಸಿದ ನಿಮಗೆಲ್ಲರಿಗೂ ಹಾಗೂ ಅತ್ಯಂತ ಚೊಕ್ಕವಾಗಿ ಕಾರ್ಯಕ್ರಮವನ್ನ ನಡೆಸಿಕೊಟ್ಟಂತಹ ಯಕ್ಷ ಕಲಾವಿದರಿಗೂ ಕೂಡ ನಮನಗಳನ್ನ ಅವರ ಪರವಾಗಿ ಸಲ್ಲಿಸ್ತಾ ಇದ್ದೇವೆ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ